ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಮರಿಬೇಡಿ. ಏನಪ್ಪ ಇವಳು ವಾರಕ್ಕೊಂದು ಯಾವಾಗೋ ತಿಂಗಳಿಗೊಂದು ವೀಡಿಯೋನ ಹಾಕ್ತಿದ್ದಾಳೆ, ಏಕೆ ಈ ಥರ ಅಂತ ನಿಮ್ಗೆ ಅನಿಸಿರ್ಬೋದು. ಅದನ್ನು ಮತ್ತೆ ಹೇಳ್ತೀನಿ. ಇದು ನಾನು ಸಿರ್ಸಿ ಜಾತ್ರೆಗೆ ಹೋಗಿದ್ದೆ. ನಮ್ಮೂರ ಜಾತ್ರೆ, ಮಾರಿಕಾಂಬಾ ಜಾತ್ರೆ ನಾನು ಹೋಗಿದ್ದೆ. ನಮ್ಮ ಭಾವ ಅವ್ರ ಮನೇಲಿದ್ದು ನಾವು ಹೋಗ್ತಾಯಿದ್ವಿ. ಬೆಳಿಗ್ಗೆ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ನಾವು ಬೆಳಿಗ್ಗೆ ಅಲ್ಲಿಂದ ನಾವು ಜಾತ್ರೆಗೆ ಅಂದರೆ ಬೇಗ ನಾವು ಹೋಗಿದ್ದು 24ಗೆ ನಾವು ಹೋಗಿದ್ವಿ. 24 ಜಾತ್ರೆ, 25 ಹಣ್ಣುಕಾಯಿ ಸ್ಟಾರ್ಟ್ ಆಗೋದು, 26 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು 24 ಈವ್ನಿಂಗ್ ಹೊರಟಿದ್ವಿ. ಹೋಗಿ ಸ್ಟೇ ಮಾಡಿ 24 ಬೆಳಿಗ್ಗೆ ನಾವು 26ಗೆ ನಾವು ಬೆಳಿಗ್ಗೆ ಗುರುವಾರ ಹಣ್ಣುಕಾಯಿ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತೀವಿ. ಬೇಗ ಎದ್ದು ಸ್ನಾನ ಮಾಡಿ 7ಗೆಲ್ಲ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಆದರೆ ಇಲ್ಲಿ ಫುಲ್ ರಶ್ ಇತ್ತು. ನಮ್ಮ ಅಕ್ಕ ಹೇಳ್ತಾಯಿದ್ರು ಅಷ್ಟು ಜನ ಇರಲ್ಲ, ಬೇಗ ಹೋಗಿ ಬರೋಣ ಅಂತ ಅಂದರು. ನೋಡಿದ್ರೆ ಇಲ್ಲಿ ಫುಲ್ಲು ಜನ ಇದ್ದರು. ಕ್ಯೂ ನೋಡಿದ್ರೆ ಎಷ್ಟು ಉದ್ದ ಹೋಗಿತ್ತು ಅಂದರೆ 1-2-3 ಕಿಲೋಮೀಟ್ರ್ ಅಷ್ಟು ಉದ್ದ ಹೋಗಿತ್ತು. ಎಲ್ಲೂ ನಮಗೆ ಜಾಗ ಸಿಗಲಿಲ್ಲ. ಹಾಗಾಗಿ ನಾವೆಲ್ಲೇ ಹೋಗಿ ಕಾರ್ ಬರೆಸ್ಕೊಂಡು ಮತ್ತೆ ರಿಟರ್ನ್ ದೇವರಿಗೊಂದು ನಮಸ್ಕಾರ ಹಾಕಿ ಹಾಗೆ ಬರ್ತಾ ಸ್ವೀಟ್ಸ್ ಏನಾದ್ರು ತೊಗೊಳ್ಳೋಣ ಅಂಥೇಳಿ ಮಿಠಾಯಿಗಳನ್ನ ನೋಡ್ತಾಯಿದ್ವಿ. ನೋಡಿ ಎಷ್ಟೊಂದು ಥರ ಮಿಠಾಯಿಗಳಿದ್ದಾವೆ ಅಂದರೆ ತುಂಬ ಥರ ಯಾವ್ದು ತೊಗೋಬೇಕಂತಲೇ ಗೊತ್ತಾಗಲ್ಲ. ಬಟ್ ಆದರೂ ನಾವು ಒಂದೆರಡು ಸ್ವೀಟ್ಸ್ನ ಮಿಕ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಹಲ್ವಾ ಬರುತ್ತೆ, ಅದನ್ನು ಒಂದು ಸ್ವಲ್ಪ ಎತ್ಕೊಂಡೆ. ನಾನು ಬೆಂಗಳೂರಿಗೆ ಫ್ರೆಂಡ್ಸ್ಗೆಲ್ಲ ಕೊಡೋಕ್ಕೆ ಬೇಕು ಅಂತ ಎತ್ಕೊಂಡೆ. ಹಾಗೆ ಎತ್ಕೊಂಡು ಹಿಂಗೆ ಎಲ್ಲ ಕಡೆ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದರು. ಬಂದಿದ್ದೀವಲ್ವ, ಏನು ಮಾಡೋದು, ತಾಯಿಗೆ ಮುಡಿ ಅಂತ ಹೇಳ್ತೀವಿ, ಅಂದರೆ ಅರಿಶಿನ ಕುಂಕುಮ ಬಳೆ ಅದು ಕೊಡ್ತೀವಿ. ಅದು ಕೊಡೋಕ್ಕಾಗಿಲ್ಲ. ಮತ್ತು ಅಂದರೆ ಕೊಟ್ವಿ ನಾವಲ್ಲಿ, ಬಟ್ ಅದು ದರ್ಶನ ಫ್ರಂಟಿಂದ ಸಿಗಲಿಲ್ಲ ಅನ್ನೋ ಒಂದು ಬೇಜಾರಿತ್ತು. ಬಟ್ ಪರವಾಗಿಲ್ಲ ಅಂಥೇಳಿ ಮತ್ತೆ ಬಂದು ಇಲ್ಲಿ ಬಳೆ ಹಾಕ್ಸ್ಕೊಂಡ್ವಿ. ಅಕ್ಕ ಬಳೆ ಹಾಕ್ಸ್ಕೊಂಡ್ರು, ನನಗೂ ಬಳೆ ಹಾಕ್ಸಿದ್ರು. ಆಮೇಲೆ ಸುಮ್ಮನೆ ಒಂದು ರೌಂಡು ಎಷ್ಟೊಂದು ಥರ ಬಳೆಗಳು ಬಂದಿದೆ ಅಂತ ಹೇಳಿದರೆ, ಅವಾಗಿನ್ನೂ ಓಪನ್ ಆಗ್ತಾಯಿತ್ತು ಅಂಗಡಿ. ಯಾಕಂದರೆ ಜಸ್ಟ್ 7 o'clock, ಇನ್ನು ಯಾರೂ ಎದ್ದೇ ಇರಲಿಲ್ಲ ಅಂತ ಸ್ಟಾರ್ಟಿಂಗ್. ಒಂದು 3 days ಆಯಿತು ಬಂದು, ಅವರು ಇನ್ನು ಓಪನ್ ಮಾಡಬೇಕು. ಸೊ ನಾನು ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೆ. ವೆರೈಟೀಸ್ ಬ್ಯಾಗ್ಗಳು, ವೆರೈಟೀಸ್ ಬಳೆಗಳು. ಫ್ರೆಂಡ್ಸ್, ಯಾವ ಬಳೆ ತೊಗೋಬೇಕು, ಯಾವ ಬಳೆ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ 50 ಅಂತೆಲ್ಲ ಹಾಕಿದ್ರು. ಅದು ಚಿಕ್ಕ ಚೈನ್ಗೆಲ್ಲ 50 rupees ಅಂತ ಹಾಕಿದ್ರು. ಬಳೆಗಳು ಡಜನ್ಗೆ 100 rupees ಅಂತ ಇತ್ತು. ನಾವು 100 rupees ಡಜನ್ಗೆ ನಾನು ನಮ್ಮ ಅಕ್ಕ ಇಬ್ಬರು ಹಾಕ್ಸ್ಕೊಂಡ್ವಿ. ನಾನು ಹಾಕ್ಸ್ಕೊಳ್ಳಲ್ಲ ಅಂದೆ, ಬಟ್ ನನಗೆ ಇಷ್ಟ ಇತ್ತು ಬಳೆ ಹಾಕ್ಸ್ಕೋಬೇಕು ನನಗೆ ಅನ್ನೋ ತುಂಬ ಇಷ್ಟ ಇತ್ತು. ಯಾವ ಬಳೆ ಹಾಕ್ಸ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಏನೋ ಒಂದು ಹಾಕ್ಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಬಳೆಗಳು ಮಾತ್ರ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಇಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ಎಲ್ಲ ಹಾಕ್ಕೊಳಕ್ಕಾಗಲ್ವಲ್ಲ. ನಾವು ಹುಡುಗಿರು ಎಲ್ಲನೂ ಇವಾಗ ಮುಂಚೆ ಎಲ್ಲ ಬಳೆಗಳನ್ನ ಎಲ್ಲರೂ ಹಾಕ್ಕೊಂಡೇ ಇರ್ತಾಯಿದ್ರು. ಇವಾಗ ಹಾಗಲ್ಲ. ಇವಾಗ ಯಾರು ಬಳೆಗಳನ್ನ ಜಾಸ್ತಿ ಹಾಕ್ಕೊಳ್ಳಲ್ಲ ಹುಡುಗಿರು. ಮದುವೆ ಆಗಿರೋರಷ್ಟೇ 2 ಬಳೆ ಹಾಕ್ಕೋತಾರೆ, ಬಿಟ್ಟರೆ ಮದುವೆ ಆಗ್ತಿರೋರು ಯಾರು ಇವಾಗ ಹಾಕ್ಕೊಳ್ಳಲ್ಲ ಅಲ್ವಾ. ಮುಂಚಿನ ಕಾಲ ಹೋಯ್ತು, ಈಗ ಬೇರೆ ಕಾಲ ಅಲ್ವಾ. ಹಾಗೆ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಅಕ್ಕ ಶಾಲೆಗೆ ಅಡುಗೆ ಮಾಡಲಿಕ್ಕೆ ಬರ್ತಾಯಿದ್ರು. ಸೊ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಬಂದು ಅಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಮಕ್ಕಳಿಗೆ ಊಟ ಟೈಮ್ ಆಯಿತು. ಮಕ್ಕಳು ಪ್ರೇಯರ್ ಮಾಡ್ತಾಯಿದ್ರು. ಪ್ರೇಯರ್ ಮಾಡಿ ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಿದ್ರು ಅಂದರೆ, ಅಲ್ಲಿ ಯಾವುದು ಸಾಂಗ್ ಅಂತ ಹೇಳಿಲ್ಲ, ಶಿವಂದು ಸಾಂಗ್ ಹೇಳ್ತಾಯಿದ್ರು. ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ಅಂತ ಸಾಂಗ್ ಕೇಳಿದಿರ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ಶೋಭಿತಲಿಂಗಂ ನಿಮ್ಮಜ ದುಃಖವಿ ನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಈ ಸಾಂಗ್ನ ಹೇಳ್ತಾಯಿದ್ರು. ತುಂಬ ಖುಷಿಯಾಯಿತು. ಹಾಗೆ ಅಲ್ಲೆಲ್ಲ ನಾನು ಅವ್ರದ್ದು ಊಟ ಆಗ್ತಾಯಿತ್ತು. ಹಾಗೆ ನಾನು ಅಲ್ಲೇ ಚಿಕ್ಕ ವೀಡಿಯೋನ ಮಾಡ್ಕೊಂಡೆ. ಯಾಕಂದರೆ ಸ್ಕೂಲ್ ನೋಡಿದೆ, ಎಷ್ಟು ವರ್ಷಗಳಾಯಿತು ನಾವು ಚಿಕ್ಕಂದಿನ ನೋಡಿರೋದು. ಈ ಥರ ಸ್ಕೂಲ್ಗಳು ನೋಡಿ ಒಳಗಡೆ ಹೀಗಿದ್ವು. ಯಾಕಂದರೆ ಒಳಗಡೆ ಕೂತ್ಕೊಳ್ಳುವಂಥ ಸ್ಪೆಷಾಲಿಟಿ ಎಲ್ಲ ಇವಾಗ ಮಾಡಿದ್ದಾರೆ. ಕೆಲವೊಂದು ಸ್ಕೂಲಲ್ಲಿದೆ, ಕೆಲವೊಂದು ಸ್ಕೂಲಲ್ಲಿ ಇಲ್ಲ ಈ ಥರ ಚೇರ್ಗಳೆಲ್ಲ. ಇಲ್ಲಿ ಮ್ಯಾಪ್ಗಳನ್ನೆಲ್ಲ ನಾನು ರೆಕಾರ್ಡ್ ಮಾಡಿದೆ. ಯಾಕಂದರೆ ಈ ಮ್ಯಾಪೆಲ್ಲ ನಾವು ಚಿಕ್ಕವರಿದ್ದಾಗ ನೋಡಿದ್ದು, ಇವಾಗ ನಮಗೆ ನೋಡೋಕ್ಕೆ ಸಿಗಲ್ಲ. ಸೊ ಹಾಗಾಗಿ ಸಿಕ್ಕಿರೋದೇ ಇದು ಅಂತೇಳಿ ಮಾಡಿಕೊಂಡೆ. ಹಾಗೆ ಎಲ್ಲ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಈವ್ನಿಂಗು ಮನೆಗೆ ಹೋಗಬೇಡಿ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದರು. ಅದೇನೋ ಅದೃಷ್ಟ ಗೊತ್ತಿಲ್ಲ. ಹಾಗೆ ಬಂದೆ. ನಾನು ಬರ್ತಾ ಇದ್ದಾಗೆ ದೇವ್ರದ್ದು ಫ್ರೀ ದರ್ಶನ, ಅಂದರೆ ನಾವು ಲೈನಲ್ಲೇ ಹೋಗೋದು, ಸಾರ್ವಜನಿಕರೆಲ್ಲ ಹೋಗ್ತಾರಲ್ಲ ಆ ದರ್ಶನಕ್ಕೆ ನಾವು ಹೋದ್ವಿ. ನನಗೆ ಕಾಸು ಇಸ್ಕೊಂಡು ದೇವ್ರ ದರ್ಶನ ಮಾಡೋದು ನನಗಿಷ್ಟ ಇರಲಿಲ್ಲ. ಏನಿದ್ರು ಲೈನಲ್ಲಿ ನಿಂತೇ ಹೋಗಬೇಕು ಅನ್ನೋದು ನನಗಿಷ್ಟ ಯಾವಾಗಲೂ. ಸೊ ಅಲ್ಲಿ ಹೋಗ್ತಿದ್ದಂಗೆ ಲೈನ್ ಫ್ರೀ ಇತ್ತು, ಹೋದ್ವಿ. ಬೇಗ ದರ್ಶನ ಆಯಿತು. ತಾಯಿನ ದರ್ಶನ ಮಾಡಿ ತಾಯಿಗೆ ನಮಸ್ಕಾರ ಮಾಡಿ
ಖುಷಿ ಆಯಿತು. ಯಾಕಂದರೆ ಬೆಳಿಗ್ಗೆ ಅಷ್ಟು ಸಿಗಲಿಲ್ಲ, ಇವತ್ತು ಸಿಕ್ತಲ್ಲ ಅಂತೇಳಿ ತುಂಬ ಓಡಾಡಿಕೊಂಡು ದರ್ಶನ ಮಾಡಿ ಬಂದ್ವಿ. ಇಲ್ಲಿ ಬರ್ತಾ ಇದ್ದ ಹಾಗೆ ಇಲ್ಲಿ ಅಮ್ಮಂಗೆ ಕೊಟ್ಟಿರುವಂಥ ಸೀರೆನ ಸವಾಲು ಕರಿತಾಯಿದ್ರು. ನಮಗೆ ಫಸ್ಟ್ ಗೊತ್ತಾಗಲಿಲ್ಲ, ಆಮೇಲೆ ನಾವು ಬಂದು ನೋಡಿದ್ವಿ. ನೋಡುವಷ್ಟರಲ್ಲಿ ಎಲ್ಲ ಸೇಲ್ ಆಗಿತ್ತು. ಮತ್ತು ಆಮೇಲೆ ಸೇಲ್ ಆಗ್ತಾ ಇತ್ತಂತೆ. ಬಟ್ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಸೇಲ್ ನೋಡಿದ್ವಿ. ನಮಗೆ ಅಂದರೆ ಅಲ್ಲಿ ಹೇಳಿದರು ಇಷ್ಟ ಆಗಿರೋ ಸೀರೆ ತೊಗೋಬೋದು ಅಂತ. ಕೆಲವೊಂದು ನಮ್ಗೆ ಇಷ್ಟ ಆಗಿತ್ತು, ಬಟ್ ಬೇರೆಯವ್ರು ತೊಗೊಂಡಾಗ ಬೇಡ ನಮಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ತೊಗೊಳ್ಳಿ ಅಂತೇಳಿ ನಾವು ನಮ್ಮ ಸೀರೆಗೋಸ್ಕರ ವೇಟ್ ಮಾಡಿದ್ವಿ ತುಂಬ ಹೊತ್ತು. ಆಮೇಲೆ ಸಿಗಲಿಲ್ಲ ಅಂಥೇಳಿ ಮತ್ತೆ ನೋಡಿ ಬರೋಣ ಅಂತೇಳಿ ಹೊರಟ್ವಿ. ಕೆಳಗಡೆ ಬಂದಾಗ ಕೋಟೆಕೆರೆ ಅಂತ ಹೇಳ್ತಿದ್ದು. ಕೋಟೆಕೆರೆ ಎಲ್ರಿಗೂ ಗೊತ್ತಿರುತ್ತೆ. ಇದು ಕೋಟೆಕೆರೆಯಲ್ಲಿ ಇಲ್ಲಿ ನೋಡಿ, ಇದು ಏನು ಹೇಳ್ತಾರೆ, ತೊಟ್ಲ. ಈ ಸಲ ಲಾಸ್ಟ್ ಟೈಮ್ ನಾನು ಹೋಗಿದ್ನೋ ಗೊತ್ತಿಲ್ಲ ನನಗೆ, ಅದಕ್ಕೂ ಹಿಂದೆ ಹೋಗಿದ್ದೆ ಅನ್ಕೋತೀನಿ. ಈ ಸಲ ನೋಡಿ ಇದು ತೊಟ್ಲು ಹೇಗಿತ್ತು ಅಂದರೆ ಒಂಥರ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಒಂದು ಫ್ಲವರ್ ಥರ. ಅದು ನಾನು ಈ ಥರ ಅಂದರೆ ನೋಡಿಲ್ಲದೆ ಇರೋದ್ರಿಂದ ನಾನು ಇವಾಗ ನೋಡಿದ್ದೀನಿ. ಅದು ಒಂಥರ ನನಗೆ ಇಷ್ಟ ಆಯಿತು. ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಏನು ಸೌಂಡ್ಗಳು ಕೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೌಂಡ್ ಇತ್ತು. ಹಾಗಾಗಿ ಏನು ಮಾಡೋದು, ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಹಾಗಾಗಿ ಅಲ್ಲಿಂದ ಎಲ್ಲ ಸುತ್ತಾಡಿಕೊಂಡು ಯಾವುದಾದ್ರು ನಮ್ಮ ಭಾವ ಅಕ್ಕ ಕೇಳ್ತಾಯಿದ್ರು, ಏನಾದರೂ ಹತ್ತೀರಾ ಅಂದರೆ ಹತ್ತಿರಿ, ಆಟ ಆಡ್ರಿ, ಬಂದಿದ್ದೀವಲ್ಲ ಏನಾದರೂ ಆಟ ಆಡಿ ಅಂತ ಫೋರ್ಸ್ ಮಾಡೋದು. ನಮ್ಗೆ ಇಷ್ಟ ಇರಲಿಲ್ಲ. ಬಟ್ ಹಾಗೆ ನನ್ನ ಫ್ರೆಂಡ್ ಕೂಡ ಬರ್ತಾಯಿದ್ಲು, ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ವಿ. ಹಾಗೆ ನನ್ನ ಫ್ರೆಂಡ್ ಸಿಗ್ಲು, ತುಂಬ 12 ವರ್ಷ ಆದಮೇಲೆ ನಂಗೆ ಸಿಕ್ಕಿದ್ಲು ಅವಳು. ಹಾಗಾಗಿ ಅವಳನ್ನ ಮಾತಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.